ಇವತ್ತಿನ ವಿಡಿಯೋದಲ್ಲಿ ನಾವು ಫೋನೋಗ್ರಾಮ್ಸ್ ನಂಬರ್ 2. ಫೋನೋಗ್ರಾಮ್ಸ್ ಅಂದರೆ ಏನು? ಫೋನ್ ಅಂದರೆ ಅಥವಾ ಫೋನು ಅಂದರೆ ಶಬ್ದ, ಗ್ರಾಮ್ ಅಂದರೆ ಚಿತ್ರ. ಸೊ ಶಬ್ದ, ಚಿತ್ರ, ಚಿತ್ರದಿಂದ ಶಬ್ದ, ಚಿತ್ರ ಅಂದರೆ ಲೆಟರ್ಸ್, ಲೆಟರ್ಸ್ ಅಂದರೆ ಅಕ್ಷರಗಳು. ಓಕೆ, ಅಕ್ಷರಗಳ ಶಬ್ದ ಏನು ಅಂತ ನಾವು ಈ ವಿಡಿಯೋ ಸೀರೀಸ್ನಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ದೆ. ಫಸ್ಟ್ ವಿಡಿಯೋ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿದೆ. ಇದು ಎರಡನೇ ವಿಡಿಯೋದಲ್ಲಿ ಯಾವ್ಯಾವ ಲೆಟರ್ಸ್ ಎಲ್ಲೆಲ್ಲಿ ಬಂದಾಗ ಯಾವ್ಯಾವ ಸೌಂಡ್ ಮಾಡುತ್ತೆ ಅನ್ನೋದನ್ನು ವಿಡಿಯೋ ಮೂಲಕ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ದೊರಕುತ್ತದೆ. ಆ್ಯಂಡ್ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿದರೆ ನಿಮಗೇನು ಅರ್ಥ ಆಗಲ್ಲ, ಯಾಕೆಂದರೆ ದಿಸ್ ಇಸ್ ಅನ್ ಎಜುಕೇಷನಲ್ ವಿಡಿಯೋ. ಸುಮ್ಮನೆ ಇದು ಕಾಮಿಡಿ ವಿಡಿಯೋ ಅಲ್ಲ ಅಥವಾ ಬೇರೆ ಯಾವುದೋ ವಿಡಿಯೋ ಅಲ್ಲ, ಎಜುಕೇಷನಲ್ ವಿಡಿಯೋನ ಕೊನೆ ತನಕ ದಯವಿಟ್ಟು ನೋಡಬೇಕು ನೀವು. ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಈ ವಿಡಿಯೋನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಶೇರ್ ಮಾಡಿ. ನಿಮಗೇನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಅವರ ಸ್ನೇಹಿತರೆ, ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈಗ ಸ್ನೇಹಿತರೆ, ಫೋನೋಗ್ರಾಮ್ಸ್ ನಂಬರ್ 2. ನಾನು ಹೇಳಿದೆ ಫೋನು ಅಂದರೆ ಶಬ್ದ, ಗ್ರಾಮ್ ಅಂದರೆ ಚಿತ್ರ. ಓಕೆ, ಸೊ ಟೇಬಲ್ 1 ಸಿಂಗಲ್ ಲೆಟರ್ ಫೋನೋಗ್ರಾಮ್ಸನ್ನು ನೋಡ್ತಾ ಇದ್ವಿ. ಟೇಬಲ್ 1 ಸಿಂಗಲ್ ಲೆಟರ್ ಅಂದರೆ ಒಂದೊಂದೇ ಒಂದೊಂದೇ ಪದಗಳು, ಒಂದೊಂದೇ ಅಕ್ಷರಗಳು. DEFGHI. ಈ ಹಿಂದಿನ ವಿಡಿಯೋದಲ್ಲಿ ABCD ತೊಗೊಂಡಿದ್ವಿ. ಇದು ಎರಡನೇ ವಿಡಿಯೋ. ಓಕೆ, ಸೊ ಫೋನೋಗ್ರಾಮ್ ಅಂದರೆ ಗೊತ್ತಲ್ಲ, ಫೋನೋ ಅಂದರೆ ಶಬ್ದ, ಗ್ರಾಮ್ ಅಂದರೆ ಚಿತ್ರ. ಆ್ಯಕ್ಚುಲಿ ಇದು ಫೋನೋಗ್ರಾಮ್, ಇದು ಚಿತ್ರ, ಇದು ಸೌಂಡ್, ಇದು ಶಬ್ದ. ಏನು ಡಿ ಅಂತ ಬಂದಾಗ ಡ ಅಂತ ಬರುತ್ತೆ. ಒಂದೇ ಸೌಂಡ್ ಬರೋದು ಡಿ ಬಂದಾಗ ಡ, ಬೇರೆ ಸೌಂಡ್ ಬರಲ್ಲ. ಉದಾಹರಣೆಗೆ ಡ್ಯಾಡ್, ಡೇಟ್, ಇಲ್ಲೆಲ್ಲ ಕಡೆನೂ ಒಂದೇ ಸೌಂಡ್ ಬರೋದು ಡ ಡ ಡ, ಡ್ಯಾಡ್, ಡೇಟ್. ಓಕೆ, ಅದರಲ್ಲಿ ಕನ್ಫ್ಯೂಷನ್ ಇಲ್ಲ. ರೈಟ್, ನಾವು ಈ ಅಂತ ಒಂದು ಅಕ್ಷರ ಬಂತು ಅಂದರೆ ಅದು ಎ ಆಗ್ಬೋದು ಅಥವಾ ಇ ಆಗ್ಬೋದು. ಯಾವುದು? ಎ. ಓಕೆ, ಎತ್ತರದ ಎ ಇದು, ಅಥವಾ ಇ ಆಗ್ಬೋದು. ಡ ಅಥವಾ ಡ್. ರೈಟ್, ಎ ಅಥವಾ ಇ ಆಗ್ಬೋದು. ಎ ಅಥವಾ ಇ ಆಗ್ಬೋದು. ಇಲ್ಲಿ ಬರೀತೀನಿ. ಓಕೆ, ಎ, ಇದು ಇ. ಉದಾಹರಣೆಗೆ ಇದು ಟಿ ಅಲ್ವಾ, ಟ್ ಅಂತ ತೊಗೊಬೇಕು. ಅ ಟ್, ಠ ಅ ಟ್, ಟೆಂಟ್, ಠ ಅ ಎಂಟ್, ಟೆಂಟ್. ಇದು ಎ ಆಗುತ್ತೆ. ಇಲ್ಲಿ ಇದು ಸೌಂಡ್ ಬಂದು ಎ ಆಗುತ್ತೆ. ಇ ಅಂತ ನೋಡಿ, ಇ ಅಂತ ಅದರ ಸೌಂಡ್ ಇದ್ರೂ ನಾವು ಅಕ್ಷರ ಓದಬೇಕಾದ್ರೆ ಎ ಅಂತ ಇಲ್ಲಿ ಅದನ್ನು ಉಚ್ಚರಿಸಬೇಕು. ಎ, ಟೆಂಟ್, ಟೀಂಟ್ ಆಗಲ್ಲ, ಟೆಂಟ್. ಇದು ಯಾಕೆಂದರೆ ಇಲ್ಲಿ ಎ ಇದೆ. ಈಗ ಏನು ಸೌಂಡ್, ಈಗ ಎಷ್ಟು ಶಬ್ದಗಳಿದ್ದಾವೆ? 2 ಶಬ್ದಗಳಿದ್ದಾವೆ. ಅದರಲ್ಲಿ ಎ ಒಂದು, ಇ ಒಂದು. ಇದೇ ಎ ಇಲ್ಲಿ ಬರುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಇದರಲ್ಲಿ ಇನ್ನೊಂದು ಯಾವುದು ಬರುತ್ತೆ? ಬಿ. ಇದೇನಿದು? ಇದ್ರ ಬಿ. ಸೊ ಕೊನೆಯಲ್ಲಿ ಏನು ಬಂತು? ಈ ಕಾರ ಬಂತು. ಅದಕ್ಕೆ ಬ ಪ್ಲಸ್ ಇ, ಬಿ. ಬ ಪ್ಲಸ್ ಇ, ಬಿ. ಇಲ್ಲಿ ಟೆಂಟ್, ಬ ಇ ಬಿ, ಟೆಂಟ್. ಓಕೆ, ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈಗ 2 ಸೌಂಡ್ ಇದೆ, ಒಂದು ಎ, ಇನ್ನೊಂದು ಇ. ಉದಾಹರಣೆಗೆ ಠ ಎ ಇಂಟ್, ಟೆಂಟ್. ಬ ಇ, ಬಿ. ಎಫ್ಗೆ ಯಾವುದೂ ಇಲ್ಲ, ಎಫ್ಗೆ ಬರೀ ಎಫ್ ಅಂತ ಇರೋದು ಅಷ್ಟೇ. ಸೊ ಫುಟ್. ಓಕೆ, ಅದನ್ನು ಇಗ್ನೋರ್ ಮಾಡೋಣ. ಈಗ ನೋಡಿ ಜಿ ಅಂತ ಬಂದಾಗ 2 ಸೌಂಡ್ ಬರುತ್ತೆ ಜಿಗೆ. ಒಂದು ಗ, ಇನ್ನೊಂದು ಜ. ಗ ಜ. ಇಲ್ಲಿ ಬಿಗ್ ಅಂತಿದೆ, ಜಿಮ್ ಅಂತಿದೆ. ಓಕೆ, ಇಲ್ಲಿ ಕನ್ನಡದಲ್ಲಿ ನೋಡಿ ಗ ಜ. ಆಲ್ರೈಟ್, ಗ ಅಂತ ಬರುತ್ತೆ, ಇನ್ನೊಂದು ಜ ಅಂತ ಬರುತ್ತೆ. ಬಿಗ್, ಇದು ಜಿಮ್.
ಎರಡು ಸೌಂಡ್ ಇದೆಯಲ್ಲ, ಜಿ ಜಿ, ಆದರೆ ಗ ಜಿ. ಹಾಗಾಗಿ ಎಷ್ಟು ಸೌಂಡ್ ಬಂತು? ಗಗೆ ಎರಡು ಸೌಂಡ್, ವಿಚ್ ಈಸ್ ಗ ಆ್ಯಂಡ್ ಜಿ, ಗ ಆ್ಯಂಡ್ ಜಿ, ಬಿಗ್ ಜಿಮ್. ಸೊ ಅರ್ಥ ಆಯ್ತಲ್ಲ ಸ್ನೇಹಿತರೆ? ಬಿಗೆ ಕ್ಷಮಿಸಿ, ಜಿಗೆ ಎರಡು ಸೌಂಡ್ ಬರುತ್ತೆ, ಒಂದು ಗ ಇನ್ನೊಂದು ಜ. ಓಕೆ, ಉದಾಹರಣೆ ಬಿಗ್ ಜಿಮ್. ಬಿಗ್ಗಲ್ಲಿ ಗ ಇದೆ, ಜಿಮ್ಮಲ್ಲಿ ಜ ಇದೆ. ಓಕೆ, ಈ ಥರದ ಬಹಳ ಪದಗಳು ಬರ್ತವೆ. ಅದನ್ನು ಯಾವುದು ಅಂತ ನಾವು ಇದ್ರ ಮೂಲಕ ನಾವು ಪ್ರಾಕ್ಟೀಸ್ ಮೂಲಕ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಚ್ಚಿಗೆ ಸೌಂಡ್ ಇಲ್ಲ, ಎಚ್ಚಿಗೆ ಒಂದೇ ಸೌಂಡ್ ಇರೋದು ಹ, ಹ್ಯಾಟ್. ಎಚ್ ಬಂದಾಗ ಹ ಅಂತಲೇ ಹೇಳಬೇಕು, ಇಲ್ಲಾಂದರೆ ಎಚ್ ಸೈಲೆಂಟ್ ಆಗಿರುತ್ತೆ. ಅವ ಲೈಕ್ ಅವರ್ ಸೈಲೆಂಟ್ ಆಗಿರುತ್ತೆ, HOUR. ಅದನ್ನು ಹವರ್ ಅಂತ ಓದೋಂಗಿಲ್ಲ, ಎಚ್ ಸೈಲೆಂಟ್ ಆಗಿರುತ್ತೆ, ಅವ ಅಂತ ಹೇಳಬೇಕು. ಓಕೆ, ನಾವು ವಿಲ್ ಮೂವ್ ಆನ್ ಟು ಐ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಬಂದಾಗ ಇಲ್ಲಿ ಮೂರಿದೆ ನೋಡಿ, ಇ ಐ ವೈ, ಇ ಐ ವೈ, ಇ ಐ ಯ, ವೈಗೆ ನಾವು ಯ ಅಂತ ಹೇಳಬೇಕು. ಓಕೆ, ಇ ಐ ಯ, ಇ ಐ ಯ. ಇಲ್ಲಿ ನೋಡಿ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಈನ ಹೇಗೆ ಬರ್ಕೋಬೇಕು? ಐ ಬರೆದು ಅದ್ರ ಮೇಲೆ ಒಂದು ಚಂದ್ರ ಹಾಕ್ಕೊಳ್ಳಿ. ಆವಾಗ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ, ABCD ಅದೇ ಅಕ್ಷರ ಇರುತ್ತೆ. ಇ ಅಲ್ಲ, ಇದು ಇ ಐ, ABCD ಏನು ಹೇಳ್ತೀವಿ ಅದ್ರ ಮೇಲೆ ಒಂದು ಲೈನ್ ಇರುತ್ತೆ. ಓಕೆ, ಐ ಆಮ್ ಸಾರಿ. ಇದು ಇ, ಐ ಬಂದಾಗ ಈ ಸೌಂಡ್ ಬಂದರೆ ಅದ್ರ ಮೇಲೊಂದು ಚಂದ್ರ ಹಾಕ್ಕೊಳ್ಳಿ. ಓಕೆ, ಒಂದು ನಾವು ಗುರುತಿಸ್ಲಿಕ್ಕೋಸ್ಕರ. ಇದು ಐ, ಎರಡನೇದು ಐ ಮೇಲೆ ಒಂದು ಲೈನ್ ಇದ್ದರೆ ಐ, ಅದರ ಒರಿಜಿನಲ್ ಸೌಂಡ್, ಅಕ್ಷರದ ಒರಿಜಿನಲ್ ಸೌಂಡ್ ಐ ಅಲ್ವಾ ಇದು. ಸೊ ಐ, ಇದು ಐ ಇಲ್ಲಿ ಬರುತ್ತೆ. ಎರಡು ಸೌಂಡ್ ಇದೆ, ಸೊ ಮೂರು ಸೌಂಡ್ ಇದೆ. ಒಂದು ಇ ಐ ಯ, ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಈಗ ನೋಡಿ, ಇದು ಏನು? ಇಟ್, IT, ಇಟ್. ಐ ಅಂದರೆ ನಾವು ಅಕ್ಷರ ಓದ್ಬೇಕಾದ್ರೆ ಐ ಅಂತ ಹೇಳೋದು. ಇಟ್, ಇಟ್, ಇಟ್. ಫೋನಿಕ್ಸಲ್ಲಿ ಫೋನಿಕ್ಸ್ ಸೌಂಡ್ ಬ್ಲೆಂಡಿಂಗಲ್ಲಿ ನಾವು ಓದಬೇಕಾದ್ರೆ ಇ ಅಂತ ಓದ್ತೀವಿ ಅದನ್ನು. ಇಟ್, 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 ಇಟ್. ಇಲ್ಲಿ ಎರಡನೇದು ಐ, ಈ ಐ ಇಲ್ಲಿದೆ. ಸೊ ಇದನ್ನು ಹೇಗೆ ಓದೋದು? ಐಸ್, ಐಸ್, ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್. ಇಲ್ಲಿ ಇ, ಇಲ್ಲಿ ಐಸ್. ರೈಟ್, ಇ ಐ, ಐ ಸರಿಯಾಗಲ್ವಾ? ಆ ಕಡೆ ವೈ ಬರುತ್ತೆ, ಬಟ್ ವೈಯಲ್ಲಿ ಅಕ್ಷರ ಐ ಇದೆ, ಅದನ್ನು ಸೌಂಡ್ ನಾವು ವೈ ಅಂತ ಮಾಡಬೇಕು. ಹೇಗೆ? ಅನ್ಯನ್, ಇಲ್ಲಿ ಯಾ. ಓಕೆ, ಸಾಮಾನ್ಯವಾಗಿ ಇದು ಇದು ಅನ್ಯನ್ ಇದೆ. ಆ್ಯಕ್ಚುಲಿ ಆನಿಯನ್ ಅಲ್ಲ, ಆನಿಯನ್ ಇಸ್ ಅ ರಾಂಗ್ ಪ್ರೊನೌನ್ಸಿಯೇಷನ್. ಯು ಹ್ಯಾವ್ ಟು ಸೇ ಅನ್ಯನ್. ಐ ಬಾಟ್ ಸಮ್ ಅನ್ಯನ್ಸ್ ಟುಡೇ. ನಾನು ಸ್ವಲ್ಪ ಈರುಳ್ಳಿ ತೊಗೊಂಬಂದೆ ಇವತ್ತು. ಈರುಳ್ಳಿಗೆ ಅನ್ಯನ್ ಅಂತ ಹೇಳ್ತೀವಿ, ಅದನ್ನು ಆನಿಯನ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಸೊ ಅನ್ಯನ್, ಅಲ್ಲಿ ಐ ಇದೆ, ಇಲ್ಲಿ ನೋಡಿ ಐ ಇದೆ, ಅದಕ್ಕೆ ನಾವು ಯಾ ಸೌಂಡನ್ನು ಬಳಸ್ತೀವಿ. ಇಲ್ಲಿ ಐ ಇದೆ, ಅಲ್ಲಿ ಐ ಸೌಂಡನ್ನು ಬಳಸ್ತೀವಿ. ಓಕೆ, ಇಲ್ಲಿ ಇ ಇದೆ, ಅಲ್ಲ ಐ ಇದೆ, ಇಲ್ಲಿ ಈ ಸೌಂಡನ್ನು ಬಳಸ್ತೀವಿ. ರೈಟ್. ಸೊ ಐಗೆ ಎಷ್ಟು ಸೌಂಡ್ಸ್ ಬರುತ್ತೆ? ಮೂರು ಸೌಂಡ್ಸ್ ಬರುತ್ತೆ. ಒಂದು ಇ, ಇ, ಇಲಿಯ ಇ, ಐ, ಐಸ್ ಕ್ರೀಮ್ನ ಐ, ಯಾಗೆ ಉದಾಹರಣೆ ನೀವೇ ತಗೊಳ್ಳಿ. ಈಗ ನೋಡಿ ಒಂದೊಂದು ಹೇಳ್ತೀನಿ. ಡಗ್ ಏನು ಬಂತು? ಒಂದೇ ಸೌಂಡ್. ಈಗೇನು ಬಂತು? ಎರಡು ಸೌಂಡ್. ಫಗ್ ಏನು ಬಂತು? ಒಂದು ಸೌಂಡ್. ಜಗ್ ಏನು ಬಂತು? ಜಗ್ ಏನು ಬರುತ್ತೆ, ಬಂತು ಅಂತಲ್ಲ. ಓಕೆ, ಎನಿವೇ ಎರಡು ಸೌಂಡ್. ಎಚ್ಗೆ ಎಷ್ಟು ಬರುತ್ತೆ? ಒಂದು ಸೌಂಡ್. ಐಗೆ ಎಷ್ಟು ಬರುತ್ತೆ? ಮೂರು ಸೌಂಡ್. ಡಿಗೆ ಒಂದು, ಇಗೆ ಎರಡು, ಎಫ್ಗೆ ಒಂದು, ಜಿಗೆ ಎರಡು, ಎಚ್ಗೆ ಒಂದು, ಐಗೆ ಮೂರು. ಅವು ಯಾವುವು? ಡಿಗೆ ಡ, ಇಗೆ ಎ ಆ್ಯಂಡ್ ಇ, ಫಗೆ ಫ ಮಾತ್ರ ಬರುತ್ತೆ. ಜಿಗೆ ಗ ಆ್ಯಂಡ್ ಜ, ಎಚ್ಗೆ ಎಚ್ ಮಾತ್ರ ಬರುತ್ತೆ, ಐಗೆ ಮೂರು ಬರುತ್ತೆ, ಇ ಐ ಯ. ಇಷ್ಟೇ ಸ್ನೇಹಿತರೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದನ್ನು ಅರ್ಥ ಮಾಡ್ಕೋಬೇಕು.
ಅರ್ಥ ಮಾಡ್ಕೊಂಡಾಗ ನಿಮಗೆ ಎಲ್ಲಾದರೂ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ಸ್ ಆಗುತ್ತೆ ಅಂತ ಅನಿಸಿದ್ರೆ, ಎಲ್ಲಾದರೂ ನೀವು ಯಾವುದಾದ್ರು ಒಂದು ಪದನ ಓದ್ತಿರ್ಬೇಕಾದ್ರೆ ಇಲ್ಲಿ ಹೇಗೆ ಬರುತ್ತೆ, ಬರಬೇಕಾ, ಎ ಬರಬೇಕಾ ಅಥವಾ ಬರಬೇಕಾ, ಅದು ಓದೋದ್ರ ಮೂಲಕ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ, ಕನ್ಫ್ಯೂಷನ್. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. I hope you all enjoyed this video and you like this video. If you like this video, please give it a like and please do subscribe my channel. If you are new to this channel, don't forget to subscribe my channel. ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆ್ಯಂಡ್ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋಸ್ ವಿತ್ ಅದರ್ ಸೋಷಿಯಲ್ ಮೀಡಿಯಾಸ್. ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮುಂದಿನ ವಿಡಿಯೋ ಬರೋವರೆಗೂ ನನ್ನ ಚಾನಲ್ನಲ್ಲಿರುವ ಎಲ್ಲ ವೀಡಿಯೋಸನ್ನು ನೋಡ್ತಾ ಇರಿ. ಹಾಗೆ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಬೇಸಿಕ್ಕಿಂದ ಇಂಟರ್ಮೀಡಿಯೇಟ್ ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ. ಓಕೆ, ನಿಮಗೇನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಿಸ್ ಇಸ್ ಅನಿಲ್ಕುಮಾರ್ ಸೈನಿಂಗ್ ಆಫ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. Until then, take care. Bye-bye.